ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅಂಡ್ ಟೀಮ್ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. ಆದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಅಂತ? ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಈಗ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆಲ್ರೆಡಿ SPP ಪ್ರಸನ್ನ ಕುಮಾರ್ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ದರ್ಶನ್, ನಾಗರಾಜ್, ಲಕ್ಷ್ಮಣ್ 3 ಜನರನ್ನ ಶಿಫ್ಟ್ ಮಾಡಿ ಅಂತ ಬೆಂಗಳೂರಿನ CCH ಕೋರ್ಟ್ಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆ ನಡೆಸುತ್ತೆ ನ್ಯಾಯಾಲಯ. ಅದಕ್ಕೆ ಅವ್ರ ಕಾರಣವನ್ನು ಕೂಡ ಕೊಡ್ತಾರೆ. ದರ್ಶನ್ಗೆ ಇತ್ತೀಚೆಗೆ ರೌಡಿಗಳ ಸಹವಾಸ ಜಾಸ್ತಿ ಆಗಿದೆ, ಭದ್ರತಾ ದೃಷ್ಟಿಯಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ SPP ಅವರ ಮನವಿ. ಒಂದು ವೇಳೆ SPP ಮನವಿಯನ್ನು ಪುರಸ್ಕರಿಸಿದ್ರೆ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡಬೇಕಾಗತ್ತೆ. ಮತ್ತು ದರ್ಶನ್ ಪರ ವಕೀಲರು ಅಪಿಯರ್ ಆಗ್ಬೋದು ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿ. ಇನ್ನೇನು ಸದ್ಯದಲ್ಲೇ ಟ್ರಯಲ್ಸ್ ಆರಂಭ ಆಗುತ್ತೆ. ಪದೇ ಪದೇ ಬಳ್ಳಾರಿಯಿಂದ ಕರ್ಕೊಂಬರೋದು ಕಷ್ಟ ಆಗುತ್ತೆ. ಅವ್ರು ಇಲ್ಲೇ ಇರಲಿ, ಜೈಲಧಿಕಾರಿಗಳು ಸೂಕ್ತ ಭದ್ರತೆಯನ್ನು ಕೊಡಲಿ ಅಂತ ಅವರು ಕೂಡ ವಾದ ಮಂಡಿಸ್ಬೋದು. ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆ ಇದೆ. ಕೋರ್ಟ್ ಏನು ಮಾಡುತ್ತೆ? ಲಾಸ್ಟ್ ಟೈಮ್ ಇವರು ಪರಪ್ಪನಗ್ರಹಾರದಲ್ಲಿದ್ದಾಗಲೇ ರಾಜಾತಿಥ್ಯದ ಪ್ರಕರಣ ದೊಡ್ಡ ಸಂಚಲನ ಉಂಟು ಮಾಡಿ ಕೊನೆಗೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಬೆಂಗಳೂರಿನ ಜೈಲಿನಲ್ಲಿ ದರ್ಶನ್ ಇಟ್ಕೊಳ್ಳೋದು ಸೂಕ್ತ ಅಲ್ಲ ಅಂತ. ದರ್ಶನ್ಗೆ ರೌಡಿ ಶೀಟರ್ಗಳ ಸಹವಾಸ ಹೆಚ್ಚಾಗಿದೆ, ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಬಳ್ಳಾರಿ ಜೈಲಿಗೆ ವರ್ಗಾಯಿಸಬೇಕು. ಈ ಹಿಂದೆ ಇದ್ದ ಬಳ್ಳಾರಿ ಜೈಲಿಗೆ ಆತನನ್ನು ಶಿಫ್ಟ್ ಮಾಡಿ ಅಂತ ಇವರ ಮನವಿ. ಕೋರ್ಟ್ಗೆ SPP ಪ್ರಸನ್ನ ಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅರ್ಜಿಯಲ್ಲಿ. ಬೆಂಗಳೂರು ಜೈಲಲ್ಲಿ ದರ್ಶನ್ ಇಟ್ಕೊಳ್ಳೋದು ಸೂಕ್ತ ಅಲ್ಲ, ರೌಡಿ ಶೀಟರ್ಗಳ ಸಹವಾಸ ಜಾಸ್ತಿ ಇದೆ, ಈ ಹಿಂದೆ ಆದಂತಹ ಘಟನೆಗಳು ಮರುಕಳಿಸಬಹುದು, ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ SPP ಪ್ರಸನ್ನ ಕುಮಾರ್. ನೋಡೋಣ ಇವತ್ತು ಮಧ್ಯಾಹ್ನ ಏನಾಗುತ್ತೆ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ SPP ಕೊಟ್ಟಿರೋ ಕಾರಣಗಳನ್ನು ಕೋರ್ಟ್ ಪುರಸ್ಕರಿಸಲೇಬೇಕು ಅಂತ ಏನಾದರೂ ಇದೆಯಾ, ಅಥವಾ ಮುಂದೆ ಏನಾಗಬಹುದು ಅಂತ? ಅರವಿಂದ್, ಪ್ರಮುಖವಾಗಿ ಇದು ಪ್ರಾಥಮಿಕ ಹಂತದ ಕೆಲವೊಂದು ಕಾರಣಗಳನ್ನು ಮಾತ್ರ ನೀಡಿರುವಂಥದ್ದು. ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ನಡೆದಂಥ ರಾಜ್ಯಾತಿಥ್ಯ ಇರ್ಬೋದು, ಜೊತೆಗೆ ರೌಡಿ ಶೀಟರ್ಗಳ ಜೊತೆ ಇರುವಂಥ ಸಹವಾಸ ಇರ್ಬೋದು, ಇವೆಲ್ಲನೂ ಕೂಡ ತಮ್ಮ ಅರ್ಜಿಯಲ್ಲಿ ಬಿಚ್ಚಿಟ್ಟಿರುವಂಥ ಒಂದಷ್ಟು ಕೆಲಸಗಳನ್ನು SPP ಅವರು ಮಾಡಿರುವಂಥದ್ದು. ವಾದ ಪ್ರತಿವಾದ ನೀಡುವಂಥ ಸಂದರ್ಭದಲ್ಲಿ ನಿಖರವಾದ ಕಾರಣ ಏನು, ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಉತ್ತರಗಳನ್ನು ಕೊಡ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಇಲ್ಲಿ ಏನು ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ಅಥವಾ ಆರೋಪಿಯ ಪರ ವಕೀಲರು ಹಾಜರಾಗಲಿಕ್ಕೆ ಯಾವುದೇ ರೀತಿ ಅವಕಾಶಗಳಿಲ್ಲ. ಆದರೂ ಕೂಡ ಕೋರ್ಟ್ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಈ ಹಿಂದೆ ಬಂಧನಕ್ಕೊಳಪಡಿಸಿ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಒಂದು ಮೆಮೊ ಸಲ್ಲಿಕೆಯನ್ನ ಮಾಡಿದ್ರು. ನೀವು ಏಕಪಕ್ಷೀಯ ಆದೇಶವನ್ನ ಮಾಡೋದು ಬೇಡ, ನಮ್ಮ ವಾದವನ್ನು ಕೂಡ ಆಲಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೊಡುವಂಥದ್ದು. ಯಾಕೆಂದ್ರೆ ದರ್ಶನ್ ಪರ ವಕೀಲರು ಈಗಾಗಲೇ ವಾದವನ್ನ ಮಾಡುವಂತ, ಅಂದ್ರೆ ಮಾಧ್ಯಮಗಳ ಜೊತೆಲಿ ಮಾತನಾಡುವಂತ ಸಂದರ್ಭದಲ್ಲಿ ಟ್ರಯಲ್ ಪ್ರಾರಂಭ ಆಗ್ತಾ ಇದೆ. ಟ್ರಯಲ್ ಪ್ರಾರಂಭ ಆಗ್ಲಿಕ್ಕೆ ಬೆಂಗಳೂರಿನಲ್ಲೇ ಇರಬೇಕು ಆರೋಪಿಗಳು. ಅವರನ್ನ ಪದೇ ಪದೇ ಬಳ್ಳಾರಿ ಜೈಲಿಂದ ಇಲ್ಲಿಗೆ ಕರ್ಕೊಂಡು ಬರುವಂತದ್ದಾಗ್ಲಿ, ಮತ್ತೆ ಅವರನ್ನ ಕರ್ಕೊಂಡು ಹೋಗುವಂಥದ್ದು ಮತ್ತು ಭದ್ರತಾ ದೃಷ್ಟಿಯಿಂದ ಸಾಕಷ್ಟು ತೊಂದರೆ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಬೆಂಗಳೂರು ಜೈಲಿನಲ್ಲೇ ಇರಿಸಬೇಕು ಮತ್ತು ಟ್ರಯಲ್ ಅನ್ನು ಕೂಡ ಅತಿ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದೇ ಅಂಶಗಳನ್ನ ಇಟ್ಕೊಂಡು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ವಾದ ಪ್ರತಿವಾದವನ್ನ ಮಾಡ್ತಾರೆ. ಜೊತೆಗೆ ಜೈಲಿನ ಅಥಾರಿಟೀಸ್ ಏನಿರ್ತದೆ, ಜೈಲಾಧಿಕಾರಿಗಳ ಒಂದು ತೀರ್ಮಾನ, ಜೊತೆಗೆ SPP ಅವರ ಒಂದು ವಾದ, ಇದೆಲ್ಲಾನು ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅಥವಾ ಟ್ರಯಲ್ ವಿಚಾರಕ್ಕೆ ದರ್ಶನ್ ಪರ ವಕೀಲರು ಮಾಡುವಂತ ಆಕ್ಷೇಪಣೆಯನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇವೆರಡನ್ನು ಕೂಡ ಕನ್ಸಿಡರ್ ಅನ್ನ ಮಾಡಬೇಕಾಗುತ್ತೆ. ಬಹುತೇಕ ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಒಂದೆರಡು ದಿನ ಕಾಲಾವಕಾಶವನ್ನು ಕೊಡುವಂತ ಸಾಧ್ಯತೆಗಳಿದ್ದಾವೆ. ಬಹುತೇಕ ಇದು ಗುರುವಾರ ಅಥವಾ ಶುಕ್ರವಾರ ಅರ್ಜಿ ಇತ್ಯರ್ಥ ಆಗುವಂತ ಸಾಧ್ಯತೆಗಳಿದ್ದಾವೆ. ಗುರುವಾರ ಶುಕ್ರವಾರದ ಒಳಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗ್ಬೇಕಾ ಅಥವಾ ಬೆಂಗಳೂರಿನ ಜೈಲಿನಲ್ಲೇ ಇದ್ಕೊಂಡು ಟ್ರಯಲ್ ಅನ್ನ ಎದುರಿಸಬೇಕಾ, ಇದೆರಡು ಕೂಡ ಫೈನಲೈಸ್ ಆಗುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇವತ್ತೇ ತೀರ್ಪು ಬರಲ್ಲ, ಯಾಕೆಂದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಬೇಕು ದರ್ಶನ್ ಪರ ವಕೀಲರಿಗೆ. ಹಾಗಾಗಿ ಅವರು ಟೈಮ್ ಕೊಟ್ಟು, ಅದೇ ಹೇಳ್ದಂಗೆ ಈಗ ಗುರುವಾರ ಶುಕ್ರವಾರದಲ್ಲಿ ಆಗಬಹುದು ಅಂತ